ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ವಿಇನ್ ಹೋಟೆಲ್ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆ ವತಿಯಿಂದ 2587ನೇ ಬುದ್ಧ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಬುದ್ಧ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮಾಡಲಾಯಿತು. ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆಯ ನೂತನ ಪದಾಧಿಕಾರಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆಯ ರಾಜ್ಯ ಸಂಚಾಲಕರಾದ ನಾಗಣ್ಣ ಕಲ್ಲದೇವನಹಳ್ಳಿರವರ ಜವಾಬ್ದಾರಿ ಪತ್ರಗಳನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆಯ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರಾದ ತಿರುಪಾಳ್ಯ ಟಿಎಂ ಮುನಿರಾಜುರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ದ್ಯಾವಸಂದ್ರ ಮುನಿರಾಜು, ಹೋರಾಟಗಾರರಾದ ಮುನಿನಾರಾಯಣರವರು, ಗೌತಮ್ ವೆಂಕಿ, ಕ್ರಾಂತಿ ಗೋವಿಂದ್, ಆನೇಕಲ್ ಶಂಕರ್, ನಾರಾಯಣಸ್ವಾಮಿ, ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಸೂರಿರವರು, ದಸಂಸ ಪದಾಧಿಕಾರಿಗಳಾದ ಮಂಜುನಾಥ್, ಜಿಗ್ನಿ ರಾಜು, ಸೋಮಶೇಖರ್, ಹಾರಗದ್ದೆ ಮುನಿಯಮ್ಮ, ಭಾಗ್ಯಮ್ಮ, ವೆಂಕಟರಮಣಮ್ಮ, ಮುನಿರತ್ನಮ್ಮ, ಮಾದಮ್ಮ, ಮಂಜುನಾಥ್, ಗೋವಿಂದ್ ಮತ್ತಿತರರು ಹಾಜರಿದ್ದರು. शरणं गच्छामि भगवतो हरहतो सम्मा सम्बुद्धस्स नमो तस्स भगवतो हरहतो सम्मा सम्बुद्धस्स शरणं गच्छामि शरणं गच्छामि संगं जय भीम जय 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 भीम जय भीम जय भीम ದಯವಿಟ್ಟು ಕೈಗಳನ್ನು ಮೇಲೆತ್ತಿ ಬಲಗೈಯನ್ನು ಮೇಲೆತ್ತಿ ಪುಷ್ಟಿ ಗಟ್ಟಿ ಜೈ ಭೀಮ್ ಅನ್ನು ಕೊಡಿ. ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಯೋಚನೆ ಮಾಡಿದ್ರೆ ಹಾಡ ಈ ರೀತಿ ಇದೆ. अच्छे बच्चे बनना में अच्छा लगता है, दीन दुखियों की सेवा करना अच्छा लगता है, अच्छे बच्चे बनना में अच्छा लगता है, दीन दुखी की सेवा करना अच्छा लगता है, अच्छे बच्चे बनना अच्छा लगता है, दीन दुखी की सेवा करना अच्छा. ಮನವಿ, ನಿಮ್ಮ ಗ್ರಾಮದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿ ಇರುವಂಥ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕೆಲಸನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಸುಮಾರು 20-25 ವರ್ಷದಿಂದ ಮಾಡ್ತಾ ಇದೆ. ಈ ಸಾರಿಯಿಂದ ನಮ್ಮ ಸಂಘಟನೆ ಲೀಡರ್ಗಳು ಎಷ್ಟು ಜನ ಇದ್ದೀರಾ, ಅವ್ರ ಗ್ರಾಮದಲ್ಲಿ ಇರುವಂಥ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ನಾವು ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕಡೆಯೂ ಗಮನ ಕೊಡಬೇಕು. ನಿಮ್ಮ ಊರಲ್ಲಿ ಶಾಲೆ ಅಭಿವೃದ್ಧಿ ಆದರೆ ಮಾತ್ರ ನೀವು ನಿಜವಾಗೂ ಹೋರಾಟಗಾರರು ಅಂತ ನಾವು ಹೇಳೋದು. ಚುಟುಕು ಕವನ ಬರೆದಿದ್ದೀನಿ. ಮಗುವಿನಂತೆ ಮುಗ್ಧ, ಮಗುವಿನಂತೆ ಮುಗ್ಧ, ಹಾಲಿಗಿಂತ ಪರಿಶುದ್ಧ, ಮಾಡದೆ ಯುದ್ಧ, ಇಡೀ ಪ್ರಪಂಚವನ್ನೇ ಗೆದ್ದ, ಅವರೇ ನಮ್ಮ ಗೌತಮ ಬುದ್ಧ, ಅವರೇ ನಮ್ಮ ಗೌತಮ ಬುದ್ಧ.
ಧರ್ಮದ ಬುದ್ಧಿವಂತ, ಕಾನೂನು ಬರೆದ ವಿದ್ಯಾವಂತ, ಈ ಭೂಲೋಕದ ಭಗವಂತ, BR ಅಂಬೇಡ್ಕರ್ ರಚಿಸಿದ ಸಂವಿಧಾನ ಜಗತ್ತಿಗೂ ಜೀವಂತ. ಗುರುಗಳ ಮೇಲಿದ್ದರೆ ಭಕ್ತಿ, ಗುರುಗಳ ಮೇಲಿದ್ದರೆ ಭಕ್ತಿ, ನಿಮಗೆ ಸಿಗುವುದು ಮುಕ್ತಿ. ವಿದ್ಯೆ ಎಂಬುದು ವಿದ್ಯುತ್ ಶಕ್ತಿ, ವಿದ್ಯೆ ಎಂಬುದು ವಿದ್ಯುತ್ ಶಕ್ತಿ. ಅದರಿಂದಲೇ BR ಅಂಬೇಡ್ಕರ್ ಆಗಿದ್ದು ಮಹಾನ್ ವ್ಯಕ್ತಿ. ದಲಿತನೆಂದರೆ ನನಗೆ ಹಿರಿಮೆ, ನಾವು ಇಲ್ಲ ಯಾರಿಗೂ ಕಡಿಮೆ. ಶಿಕ್ಷಣ ಸಂಘಟನೆ ಹೋರಾಟದ ಮಹಿಮೆ, ಶಿಕ್ಷಣ ಸಂಘಟನೆ ಹೋರಾಟದ ಮಹಿಮೆ. ಊರುಗಳಲ್ಲಿ ನಿಲ್ಲಿಸಿದ್ದಾರೆ BR ಅಂಬೇಡ್ಕರ್ ಅವರ ಪ್ರತಿಮೆ. ಭಾರತ ಮಾತೆಯ ಪುತ್ರ, ಹಿಮಾಲಯ ಪರ್ವತಕ್ಕೂ ಎತ್ತರ, ಭೀಮಾಬಾಯಿಯವರ ಸುಪುತ್ರ, BR ಅಂಬೇಡ್ಕರ್ ರಚಿಸಿದ ಸಂವಿಧಾನ ಪರಮ ಪವಿತ್ರ. ಮಕ್ಕಳೇ, ಹಿಡಿದರೆ ಪೆನ್ನು, ಹಿಡಿದರೆ ಪೆನ್ನು, ಇನ್ಸ್ಪೆಕ್ಟರ್ ಆಗಿ ಇಟ್ಕೊಂತೀರ ಗನ್ನು. ಹಿಡಿಯದಿದ್ದರೆ ಪೆನ್ನು, ನಿಮ್ಮ ಬದುಕು ಡಸ್ಟ್ಬಿನ್ನು. ನಿಜನಮ್ಮ, ನೀವು ಪೆನ್ ಹಿಡಿದ್ರೆ ಯಾವತ್ತಿದ್ರೆ ಗನ್ನಾಗಿರ್ತೀರ, ಯಾವತ್ತು ಪೆನ್ ಬಿಟ್ಬಿಟ್ಟು ನೀವು ಫೋನ್ಗಳು ಹಿಡಿತೀರೋ ಡಸ್ಟ್ಬಿನ್ ಹಾಕ್ತೀರ. ಒಂದು ಮಗು ಹತ್ರ ಸಾಕು, ಫೋನ್ ಕೊಡ್ತಾರೆ ಸರ್, ಆ ಫೋನ್ ನೋಡ್ಕೊಂಡು ಆ ಮಗು ಊಟ ಮಾಡೋದು ಅಂತ ಕಾಲಕ್ಕೆ ಬಂದಿದ್ದೀವಿ. ನಾವು 50,000 ಕೊಟ್ಟು ಐಫೋನ್ ತಗೊಂತೀವಿ, ವೆರಿ ಗುಡ್, ಇಟ್ಕೊಳ್ರಿ. 50,000 ಕೊಟ್ಟು ಐಫೋನ್ ಇಟ್ಕೊಂಡ್ವಿ, ವೆರಿ ಗುಡ್, ಇಟ್ಕೊಳ್ರಿ. ಆದ್ರೆ 10 ರೂಪಾಯಿ ಕೊಟ್ಟು ಒಂದು ಪೆನ್ ಇಟ್ಕೊಳ್ರಿ, ತುಂಬಾ ನೀಟಾಗಿರ್ತೀರಾ. ಧನ್ಯವಾದಗಳು. ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಗವಾನ್ ಬುದ್ಧರ ಒಂದು ಜಯಂತಿ ಕಾರ್ಯಕ್ರಮ, ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು 2 ವಿಚಾರಗಳನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾತಿಗೋಸ್ಕರ ನಾವು ಭಗವಾನ್ ಬುದ್ಧರನ್ನ ನಾವು ನೆನೆಯಬೇಕು ಅಂತಕ್ಕಂಥದ್ದು. 6ನೇ ಶತಮಾನದಲ್ಲಿ ಭಗವಾನ್ ಬುದ್ಧರು ಏನು ಈ ಭಾರತ ದೇಶದಲ್ಲಿ ಜನಿಸ್ತಾರೆ, ಜೊತೆಗೆ ಅವರು ನಡೆದು ಬಂದಂತ ಹಾರಿ ಒಬ್ಬ ರಾಜಮನೆತನದಲ್ಲಿ ಹುಟ್ಟಿ ಅವರು ಕಂಡಂತ ಕನಸುಗಳು ಏನಪ್ಪಾ ಅಂತಂದ್ರೆ, ಮನುಷ್ಯ ಯಾಕೆ ಇಷ್ಟು ದುಃಖದಲ್ಲಿ ಜೀವನವನ್ನ ಕಾಣ್ತಾ ಇದ್ದಾನೆ, ಯಾಕೆ ಮನುಷ್ಯನಿಗೆ ಸಾವು ನೋವುಗಳು ಬರ್ತವೆ, ಕಷ್ಟಗಳು ಯಾಕೆ ಬರ್ತವೆ ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಏನಪ್ಪಾ ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ನಡ್ತಕ್ಕಂಥ ಅನೇಕ ಉದಾಹರಣೆಗಳು, ಯಾವ ರೀತಿ ಕಷ್ಟದಲ್ಲಿ ಮನುಷ್ಯ ಸಿಕ್ಕಾಕೊಳ್ತಾನೆ, ಯಾಕೆ ಅವನಿಗೆ ಸಾವು ಬರ್ತದೆ, ಇದನ್ನ ಗೆಲ್ಲೋದಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನ ಅವನು ಮನಗಂಡುಕೊಂಡು ತಪಸ್ಸನ್ನ, ಹೆಂಡತಿ ಮಕ್ಕಳನ್ನ ಬಿಟ್ಟು ತಪಸ್ಸನ್ನ ಕೈಗೊಂಡು ಬೋಧಿ ವೃಕ್ಷದ ಕೆಳಗಡೆ ಅವನಿಗೆ ಜ್ಞಾನೋದಯ ಆಗ್ತದೆ. ಅಲ್ಲಿ ಒಂದು ಜ್ಞಾನವನ್ನ ಪಡ್ಕೊಂಡು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯ ಅತಿ ಆಸೆಯಿಂದ ದುಃಖದ ಕಡೆಗೆ ಹೋಗ್ತಾನೆ ಅಂತಕ್ಕಂಥದ್ದನ್ನ ಒಂದು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡ್ತಾರೆ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಶಾಂತಿಯ ಸಂಕೇತ. ಇವತ್ತು ನಾವು ನೋಡ್ತಾ ಇದ್ದೀವಿ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವೈಷಮ್ಯದಿಂದ ಎಲ್ಲರೂ ಕೂಡ ಇವತ್ತು ಬಹಳ ನೋವಿನಿಂದ ಬಳಲ್ತಾ ಇರ್ತಕ್ಕಂಥ ಅನೇಕ ಜನರನ್ನ ನಾವು ನೋಡ್ತಾ ಇದ್ದೀವಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವೇನಾದ್ರೂ ತಿಳ್ಕೋಬೇಕಾದ್ರೆ ಅವರ ವಿಚಾರಗಳು ಸಾಕಷ್ಟು ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಶ್ವದ ಜ್ಞಾನಿ ಅಂತ
ಹೆಸರು ಪಡೆದಂತಹ ಮಹಾಜ್ಞಾನಿಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಅವರು ಈ ದೇಶದ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಮುಂದೆ ತರತಕ್ಕಂಥ ಕೆಲಸವನ್ನ ಹಂಚಿದರೆ ಸ್ನೇಹಿತರೆ, ಅದು ಸಾವಿರಾರು ವರ್ಷಗಳ ಹಿಂದೆ ನಮಗೆ ಆ ಒಂದು ಅವಕಾಶ ಇರಲಿಲ್ಲ. ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಕೆಲವು ನಮಗೆ ಮನುಷ್ಯನಿಗೆ ದಕ್ಕಬೇಕಾದಂತಹ ಸಾಕಷ್ಟು ಏನು ನಮಗೆ ದಕ್ಕಬೇಕಾದಂತಹ ಸಾಕಷ್ಟು ಒಂದು ಮೂಲಭೂತ ಸೌಕರ್ಯಗಳು ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕಷ್ಟು ಧರ್ಮಗಳ ವಿರುದ್ಧ, ಜಾತಿಗಳ ವಿರುದ್ಧ, ಏನು ಈ ಬ್ರಾಹ್ಮಣತ್ವದ ವಿರುದ್ಧ ಎದ್ದು ನಿಂತು ಎಲ್ಲರಿಗೂ ಸಮಾನವಾಗಿ ಈ ದೇಶದ ಏನು ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಹಂಚಿಕೆ ಆಗ್ಬೇಕು ಅಂತ ಹೇಳಿ ಅವರು ಸಂವಿಧಾನದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಪಾಲನ್ನ ಕೊಟ್ಟಿರ್ತಕ್ಕಂಥ ನಾಯಕರು ಸ್ನೇಹಿತರೆ. ಹಾಗಾಗಿ ಅವರ ಈ ಒಂದು ಜ್ಞಾನಕ್ಕೆ ಮೂಲ ಕಾರಣವೇ ನಮ್ಮ ತಥಾಗತ ಗೌತಮ ಬುದ್ಧರು. ಈ ಗೌತಮ ಬುದ್ಧರು ಈ ದೇಶದಲ್ಲಿ ಜನಿಸಿದ್ದಾರೆ. ಅವರನ್ನ ಕೆಲವು ಜನ ಮಾತ್ರನೇ, ಒಂದು ಏನು ಶೋಷಿತ ವರ್ಗ, ಈ ದೇಶದ ಮೂಲ ನಿವಾಸಿ ಶೋಷಿತ ವರ್ಗ ಯಾರಿದ್ದಾರೆ ಅವರು ಮಾತ್ರನೇ ಇಲ್ಲಿ ಜ್ಞಾನವನ್ನ ಪಡೀಲಿಕ್ಕೆ ಅವರ ಬಗ್ಗೆ ವಿಚಾರವನ್ನ ಹಂಚಿಕೊಳ್ತಿರತಕ್ಕಂಥ ಒಂದು ಮೂಲ ಜಾತಿ ಯಾವುದಿದೆ ಅದು ಒಂದು ಶೋಷಿತ ವರ್ಗ ಅಂತ ಹೇಳ್ಬೋದು. 2587ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಭೀಮ ಬಂಧುಗಳಿಗೆ ಭೀಮ ಸ್ವಾಗತ ಹೇಳುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮತ್ತೆ ನನ್ನ ಅಣ್ಣ ತಮ್ಮಂದರಿಗೆ ಜೈ ಭೀಮ್ ಸ್ವಾಗತ ಹೇಳುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಗೆ ಮತ್ತು ಭಗವಾನ್ ಬುದ್ಧರ ಜಯಂತಿ ಎರಡು ಕಾರ್ಯಕ್ರಮವನ್ನು ಭೀಮ ಗರ್ಜನೆಯ ಜಿಲ್ಲಾ ಸಂಚಾಲಕರಾದಂಥ ತಿರುಪಾಳ ಮುನರಾಜರವರು ಹಾಗೂ ಭೀಮ ಗರ್ಜನೆಯ ಮತ್ತೊಬ್ಬ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ನಮ್ಮ ದೇವಸಂದ್ರ ಮುನರಾಜರವರು ಈ ಜಿಗಣಿ ಭಾಗದಲ್ಲಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಭೀಮ ಸ್ವಾಗತ ಕೇಳ್ತೇನೆ. ಬಂಧುಗಳೇ, ಈಗ ಎಲ್ಲ ನಮ್ಮ ನಾಯಕರುಗಳು ಬುದ್ಧರ ವಿಚಾರ ಮತ್ತು ಅಂಬೇಡ್ಕರ್ ಅವರ ವಿಚಾರವನ್ನು ತಮಗೆ ಎಲ್ಲ ತಿಳಿಸಿದ್ದಾರೆ. ನಾವು ಈಗ ಮತ್ತೆ ಅದರ ಬಗ್ಗೆ ಹೋದಾಗ ಎಲ್ಲ ಪ್ರತಿಯೊಬ್ಬರು ಅದೇ ಸಬ್ಜೆಕ್ಟ್ನೇ ಮಾತಾಡ್ತಾರೆ, ಬೇರೆ ಸಬ್ಜೆಕ್ಟ್ ಮಾತಾಡೋಣ ಅಂತೇಳಿ ಇಲ್ಲಿ ಮುಂದೆ ಕೂತಿರೋರಿಗೆಲ್ಲ ಕೆಲವೊಂದು ಕಡೆ ಬೇಸರ ಆಗುತ್ತೆ. ಅಕ್ಕ ತಂಗಿಯರೇ ಮತ್ತು ನನ್ನ ಒಡನಾಡಿಗಳೇ, ಈಗ ಎಲ್ಲ ಪ್ರತಿಯೊಬ್ಬರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸರು ನಾವು ಇಲ್ಲಿ ಕೂತಿದ್ದೀವಿ. ಇಲ್ಲಿ ನಾವು ಯಾರೋ ಈಗ ಪಕ್ಕದಲ್ಲಿ ನಮ್ಮನ್ನ ಈಗ ನಾವೆಲ್ಲ ಮನೆಗಳ ಹತ್ರ ಗಾಡಿಗಳ ಮೇಲೆ ಮನೆ ಬಾಗಿಲ ಹತ್ರ ಜೈ ಭೀಮ್ ಅಂತೇಳಿ ಬೋರ್ಡ್ ಹಾಕೊಂತೀವಿ. ಏನ್ ಹಾಕೊಂತೀವಿ? ಜೈ ಭೀಮ್ ಅಂತೇಳಿ. ಆ ಜೈ ಭೀಮ್ಗೆ ಮೀನಿಗೆ ಗೊತ್ತಿರಲ್ಲ ನಮ್ಗೆ. ಈಗ ಯಾರೋ ಒಬ್ಬರು ಪಕ್ಕದಲ್ಲಿ ನಮ್ಮನ್ನ ಅಣ್ಣ ಜೈ ಭೀಮ್ಗೆ ಏನೋ ಮೀನಿಗೆ ಅಂತೀರ. ಜೈ ಭೀಮ್ ಮೀನಿಗೆ ಏನಪ್ಪ ಅಂದ್ರೆ ನನಗೆ ಗೊತ್ತಿರಲ್ಲ. ನಾನು ಜೈ ಭೀಮ್ ಅಂತೇಳಿ ಗಾಡಿ ಮೇಲೆ ಹಾಕೊಂಡಿರ್ತೀನಿ. ಆ ಜೈ ಭೀಮ್ಗೆ ನಾವು ಸಂಪೂರ್ಣವಾಗಿ ವಿಚಾರ ಗೊತ್ತಾಗಿರ್ಬೇಕು. ಅದನ್ನ ನಾವು ಲೀಡರ್ಗಳು ಮತ್ತೆ ಬಂದಂತ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸ್ಬೇಕು. ಇದನ್ನ ನಾನು ಎರಡು ಮಾತಲ್ಲಿ ನಿಮ್ಗೆ ಹೇಳ್ತೀನಿ. ಜೈ ಭೀಮ್ ಅಂತಂದ್ರೆ ಗೌತಮ ಬುದ್ಧರ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ
ಕಾಲಕ್ಕೆ ಅವರ ಬುದ್ಧನ ಕಾಲದಲ್ಲಿ ಭೀಮರಾವ್ ಅಂತೇಳಿ ಹೆಸರಿರ್ತಾರೆ ಬಾಬಾ ಸಾಹೇಬ್ರಿಗೆ. ಜ್ಯೋತಿ ಬಾಪುಲೆ ಅವರ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ. ಆ ಕಾಲದಲ್ಲಿ ಭೀಮರಾವ್ ಅಂತೇಳಿ ಹೆಸರಿರ್ತಾರೆ. ಭೀಮರಾವ್ ಅಂತಂದ್ರೆ ಜ್ಞಾನವಂತ. ನಾವೇನು ಹೇಳ್ತೀವಿ, ಯಾರನ್ನ ಫೋನ್ ಮಾಡಿದ ತಕ್ಷಣ ನಮಸ್ತೆ ಅಂತೀವಿ. ನಮಸ್ತೆ ಅಂದ್ರೆ ಬುದ್ಧಿ ಇಲ್ಲ ಅಂತೀವಿ. ನಮಸ್ತೆ ಅಂದ್ರೆ ದಿಮಾಕ್ ಇಲ್ಲ ಅಂತೀವಿ. ಜೈ ಭೀಮ್, ಈಗಾಗಲೇ ಎಲ್ಲರೂ ಜೈ ಭೀಮ್ ಅಂದ್ರೆ ಜೈ ಭೀಮ್ ಹೇಳಕ್ಕೆ ನೀವು ಸಂತೋಷ ಬಿಡ್ತೀರಾ. ಜೈ ಭೀಮ್ ಅಂದ್ರೆ ಜ್ಞಾನವಂತ. ಬೆಂಗಳೂರು ನಗರ ಜಿಲ್ಲೆ ಸಮಿತಿಯ ವತಿಯಿಂದ ಜಿಗಣಿಯಲ್ಲಿ ಹಮ್ಮಿಕೊಂಡಿರೋದು ತುಂಬ ಶ್ಲಾಘನೀಯವಾದ ಕಾರ್ಯಕ್ರಮ. ಬಂಧುಗಳೇ, ನಾವು ಏನಾದರೂ ಇವತ್ತು ದಿವಸ ಈ ಭೂಮಿನ ಬಿಟ್ಟು ಹೋಗುವಂಥ ಪ್ರಯತ್ನ ನಾವು ಮಾಡಿದ್ರೆ, ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದೇ ನಮ್ಮ ಪುಣ್ಯ. ಇದು ಬಿಟ್ಟು ಬೇರೆ ಏನೂ ತಗೊಳ್ಳೋಕೆ ನಮಗಾಗಲ್ಲ. ಭಗವಾನ್ ಬುದ್ಧರವರು ಏನು ನಮ್ಮ ಜನ ಅವತ್ತಿನ ದಿವಸ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾ ಇದ್ರು, ಅವರಲ್ಲಿ ಮಾತೃತ್ವ, ಪಿತೃತ್ವ, ಸಹಬಾಳ್ವೆ ಮತ್ತು ಈ ಶೋಷಣೆಗಳನ್ನ ದೂರ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡಂಥ ಪ್ರಯತ್ನ ಮಾಡಿದಂತಹ ಮಹಾಪುಣ್ಯಾತ್ಮ ಬುದ್ಧರವರು. ನಾವು ಬುದ್ಧನ ಬಗ್ಗೆ ತುಂಬ ತಿಳ್ಕೊಂಡಿಲ್ಲ. ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಅಲ್ಲ, ಇಡೀ ವಿಶ್ವನೇ ನಡೀತಾ ಇದೆ. ಆದರೆ ಕೆಲವು ಕಡೆ ಬುದ್ಧನ ವಿರೋಧಿಗಳು ಸಹ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಒಂದು ಪ್ರಚಲಿತ ಸಮುದಾಯಗಳು, ಕೆಲವು ಸಮುದಾಯಗಳು ಆ ರೀತಿಯಾದಂಥ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಗಟ್ಟಿಯಾಗಿರುವಂತಹ ಏನು ವಜ್ರ ಎಲ್ಲೇ ಇದ್ರೂ ಪಳಪಳನೆ ಹೊಡಿತಾ ಇರ್ತದೆ. ಮುಂದೊಂದು ದಿವಸ ಈ ಕೆಟ್ಟ ಆಚರಣೆಗಳಿರ್ಬೋದು, ಕೆಟ್ಟ ಅನಿಷ್ಟ ಪದ್ಧತಿಗಳಿರ್ಬೋದು, ಖಂಡಿತವಾಗೂ ದೂರ ಆಗ್ತವೆ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳೇ ಸಾಕ್ಷಿ. ನಾವು ಇವತ್ತು ದಿವಸ ಈ ಕಾರ್ಯಕ್ರಮದ ವ್ಯವಸ್ಥೆನ ತಿರುಪಾಳು ಮುಂದಾಜಣ್ಣವರು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಚಾಲಕರಾದ ನಾಗಣ್ಣವರು ಬಂದಿದ್ದಾರೆ, ಹಾಗೂ ಬಿಜಾಪುರದ ಗುರು ಚವ್ಹಾಣ್ ಬಂದಿದ್ದಾರೆ, ಹಾಗೂ ಇನ್ನ ಎಲ್ಲ ನನ್ನ ಸ್ನೇಹಿತರ ಬಂಧುಗಳು ಸಹ ಈ ಒಂದು ದಿವಸ ಈ ಕಾರ್ಯಕ್ರಮ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಗೋವಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ವೆಂಕಿಯವರು ಸಹ ಆಸೀನರಾಗಿದ್ದಾರೆ. ಇವತ್ತು ಕಾರ್ಯಕ್ರಮ ನಾವು ಬೆರಳಿಕೆ ಜನ ಇರ್ಬೋದು, ಇಂಥ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಪರಿವರ್ತನೆ ಆದರೆ ಸಾಕು, ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಕಾರ್ಯಕ್ರಮಗಳು ಬುದ್ಧನ ಬಗ್ಗೆ ಆಗ್ತಾ ಇರ್ತದೆ. ನಾವು ನೋಡ್ತಾನೆ ಇದ್ದೀವಿ. ಆದರೆ ನಾವು ಬುದ್ಧನ ಅನ್ವಾಯಿಗಳಾಗೋದಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾ ಇರ್ತೀವಿ. ಈ ಅನಿಷ್ಟ ಪದ್ಧತಿಗಳಿಂದ ಈಚೆ ಬರಬೇಕಾದ್ರೆ ತುಂಬಾ ಕಷ್ಟನೇ ನಮಗೆ. ಯಾಕಂದ್ರೆ ನಮಗೆ ನಮ್ಮ ತಂದೆ ತಾಯಿ ತಾತ ಮುತ್ತಾತರು ರಾಮ ಗೋವಿಂದನೇ ತೋರಿಸಿರೋದು. ಸತ್ಯನ ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ರಾಮನ್ನ, ಕೃಷ್ಣನ್ನ, ಗೋವಿಂದನ ಮಾತ್ರ ತೋರಿಸಿದ್ರು ನಮಗೆ ನಮ್ಮ ಪೂರ್ವಿಕರು. ಆದರೆ ಇವತ್ತಿನ ದಿವಸ ನಾವು ತಿಳ್ಕೊಬೇಕಾಗಿರೋದು, ಇವ್ರಿಗೆಲ್ಲ ಹೆಚ್ಚಿನಂತ ವ್ಯಕ್ತಿ ಅಂದ್ರೆ ಬುದ್ಧ ಅಂತ ನಾವು ತಿಳ್ಕೊಬೇಕು. ಅಲ್ಲಿಂದನೇ ಪ್ರಾರಂಭ ಆಗಿದ್ದು. ಹೆಸರು ಒಂದೇ ಇದೆ, ರೂಪ ಹಲವಾರು ಇರುತ್ತೆ. ಭಗವಂತ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬಂದು ಈ ಸಮಾಜನ ತಿದ್ದೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಪ್ರಪ್ರಥಮವಾಗಿ ನಮ್ಮ ಈ ಭೂಮಂಡಲದಲ್ಲಿ ಬುದ್ಧನ ಬಿಟ್ಟರೆ ಅವರಿಂದ ಯಾರು ಸಹ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಭಗವಾನ್ ಬುದ್ಧರವರು 2587ನೇ ಜನ್ಮ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಶಕ್ತಿ ಎಷ್ಟಿತ್ತು, ಅವರ ಒಂದು ಜನಗಳಲ್ಲಿ ಅರಿವು ಮೂಡಿಸುವಂತಹ ಶಕ್ತಿ ಎಷ್ಟಿತ್ತು ಅಂತ ನಾವು ತಿಳ್ಕೊಬೇಕು. ನಾವು ಸಹ ನೋಡ್ತಾ ಇರ್ತೀವಿ,
ಜನ್ಮ ದಿನಾಚರಣೆಗಳು ಆಚರಣೆ ಮಾಡ್ತಾ ಇರ್ತಾರೆ. ಮೌಢ್ಯತೆ ಬಗ್ಗೆ, ಮೂಢನಂಬಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಿರಿಯರು ಹಂಚಿಕೊಂಡಿದ್ದಾರೆ. ನಾನು ಕೂಡ ನನ್ನ ವೈಯಕ್ತಿಕ ಅನಿಸಿಕೆಗಳನ್ನ ತಮ್ಮ ಮುಂದೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಡಿರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. 1997ರಲ್ಲಿ ನಾನು ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕ ಸರಳ ಮದುವೆಯನ್ನಾಗಿದ್ದೇನೆ. ಹಾಗೆ 1998ರಲ್ಲಿ ನನಗೆ ಒಂದು ಹೆಣ್ಣು ಮಗು ಆಯಿತು. ಮಗಳ ಹೆಸರು ಗೌತಮಿ ಅಂತ ನಾಮಕರಣ ಆಯಿತು. ಗೌತಮಿಯನ್ನ ಡೆಲಿವರಿಗೆ ಹೋದಾಗ ಗೌತಮಿಯವರ ತಾಯಿ ನನ್ನ ಪತ್ನಿ ಮದುವೆ ಆದ ಸಂದರ್ಭದಲ್ಲಿ, ಮದುವೆ ಆದ ನಂತರ ಮನೆಯಾಗ ಎಲ್ಲ ದೇವರ ಫೋಟೋಗಳನ್ನು ತಂದಾಕಿದ್ದಾರೆ. ಸೌದತ್ತಿ ಎಲ್ಲ ಮುಂದು, ಕರಿವಾಳಿ ಹುಲಿಗೆ ಮುಂದು, ದುನಿಯಾದ ದುರ್ಗ ಮುಂದು, ಮರಗವು ಎಲ್ಲ ಅಂದರೆ ಸುಮಾರು ಒಂದು 8-10 ದೇವರ ಫೋಟೋಗಳನ್ನು ಮನೆ ತುಂಬ ಹಾಕಿ ಒಂದು ಸಣ್ಣದೊಂದು ಜಗಲಿ ಅಥವಾ ಏನಾದ್ರು ಮಾಡಿ ಅದು ಮಂಗಳವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಾರೆ. ನಮ್ಮ ಮಗಳ ಗೌತಮಿ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಆ ದೇವ್ರ ಫೋಟೋಗಳನ್ನೆಲ್ಲ ಸುತ್ತಾಗ ನಾನು ತಿಪ್ಪೆ ಹೋಗ್ಬಿಟ್ಟೆ. ಮತ್ತೆ ನಮ್ಮ ಹೆಣ್ಮಕ್ಳು ಬಂದ್ರು, ಏನ್ರಿ ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ಹೋಗೋದ್ರಲ್ಲ ಅಂತಂದ್ರೆ, ಇಲ್ಲ ನಾವು ಸಾಮೂಹಿಕ ಸರಳ ಮದುವೆ ಬೌದ್ಧ ಧರ್ಮ ಪ್ರಕಾರ ನಾವು ಮದುವೆ ಆಗಿವಿ, ಮತ್ತು ಅದನ್ನು ನಾವು ಪಾಲನೆ ಮಾಡ್ಬೇಕಲ್ಲ, ನಾವೇ ಪಾಲನೆ ಮಾಡಿದ್ರೆ ಇನ್ನೊಬ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ನನ್ನ ಹೆಂಡತಿ ಹೇಳಿದೆ. ಆಯ್ತು ಬಿಡ್ರಿ ಅಂತಂದು ಮತ್ತೆ ಒಂದು 2 ಫೋಟೋ ತಂದಿಟ್ಲು. 2ನೇ ಮಗು ಜನ್ಮ ಆಯಿತು, ಅದು ತ್ರಿಶೀಲ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಮತ್ತೆ ಅವ್ರು ಅಂತಂದ್ರೆ ಮತ್ತೆ ಒಂದು 2 ಫೋಟೋ ಇಟ್ಟಿದ್ದಾರೆ. ಅವು ಅದು ಡೆಲಿವರಿ ಹೋದಾಗ ಅವು ಒಂದು 2 ಫೋಟೋ ಅಂತ ತಿಪ್ಪೆ ಹೋಗಿದೆ. ಮತ್ತೆ ಅವ್ರ 3ನೇ ಮಗಳು ಪಂಚಶೀಲ ಅಂತ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ ಮತ್ತೆ ಫೋಟೋ ಇಡೋರು. ಬಜಾರ್ಗೆ ಹೋಗೋರು 1-2 ಫೋಟೋ ತರೋರು, 2 ಪೂಜೆ ಮಾಡೋದು. ಅದನ್ನು ಕೂಡ ಫೋಟೋ ತೆಗೆದು ತಿಪ್ಪೆ ಹೋಗದೆ. ಆಮೇಲೆ ಬಂದ್ರು 3 ಮಕ್ಕಳು ಜನ್ಮ ಕೊಟ್ಟಿಂದ ಲಾಸ್ಟಿಗೆ ಬಂದ್ರು, ಏನ್ರಿ ನಾ ಬಜಾರ್ ಹೋದಾಗೆಲ್ಲ ಒಂದೊಂದು ಫೋಟೋಗಳು, ಹಾರಗಳು ತರೋದು, ಅಮಾವಾಸ್ಯೆ ಮನೆಗೆ ಪೂಜೆ ಮಾಡೋದು ಇವೆಲ್ಲ ನಾ ಮಾಡ್ತೀನಿ. ನಾ ತವ್ರ ಮನೆಗೆ ಹೋದಾಗೆಲ್ಲ ನಾನು ತಿಪ್ಪೆ ಹೋಗ್ಬಿಡ್ತೀನಿ. ತರದೇ ಬೇಡ ಅಂದ್ರೆ ಫೋಟೋ ತರದೇ ಬೇಡ, ಅವ್ನು ಮಾಡೋದೇ ಬೇಡ, ತಿಪ್ಪೆ ಹೋಗೋದೇ ಬೇಡ, ಏನು ಬೇಡ. ನಾವೇನು ಭಗವಾನ್ ಬುದ್ಧರ ಒಂದು ಆಶೀರ್ವಾದದಿಂದ ನಾವು ಭಗವಾನ್ ಬುದ್ಧರ ಅಡಿಯಲ್ಲಿ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣದ ಕಡೆಗೆ, ಒಂದು ಮೂಢನಂಬಿಕೆ ಮೌಢ್ಯತೆ ಕಡೆಗೆ ಹೋಗ್ಲಾರ್ದಂಗ ಒಂದು ಶಿಕ್ಷಣದ ಕಡೆಗೆ ನಮ್ಮ ಮಕ್ಕಳಿಗೆ ಒತ್ತು ಕೊಡೋಣ ಅಂತ ತಿಳ್ಕೊಂಡ ನಮ್ಮ ಹೆಣ್ಮಕ್ಳ ಬಾಯಗಳಿಂದ ಬಂದದ. ಇವತ್ತು ಸುರಪುರದ ಯಾದಗಿರಿ ಜಿಲ್ಲೆಯಲ್ಲಿ ಗೋಲ್ಡನ್ ಕೆ ಬುಧವಾರ ಸುರಪುರದಲ್ಲಿ ಇವತ್ತು ಅವರೇ ಕೂಡ ನೇತೃತ್ವ ವಹಿಸಿರ್ತಾರೆ. ಎಲ್ಲ ಹೆಣ್ಮಕ್ಳು ಕರೀತಾರೆ. ಪ್ರತಿ ಹುಣ್ಣಿಗೂ ಕೂಡ ಇವತ್ತು ಹಬ್ಬದಂತೆ ನಮ್ಮ ಮನೆಗೆ ಹೆಂಗ್ ನಾವು ಹಬ್ಬ ಆಚರಣೆ ಮಾಡ್ತಾರೆ, ಆ ರೀತಿಯಾಗಿ ಒಂದು ಭಗವಾನ್ ಬುದ್ಧರ ಗೋಲ್ಡನ್ ಕೆ ಬುಧವಾರದಲ್ಲಿ ಹಬ್ಬದ ಆಚರಣೆಯನ್ನು ತಿಳ್ಕೊಂಡು ಅವರು ಭಗವಾನ್ ಬುದ್ಧರ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಮೊಟ್ಟ ಮೊದಲಾಗಿ ಹೆಣ್ಮಕ್ಳು ತಾವು ಅರ್ಥ ಮಾಡ್ಕೊಳ್ಬೇಕು ತಾಯಿಂದ್ರೆ. ಯಾಕಂದ್ರೆ ಮನೆಯಲ್ಲಿ ಮಕ್ಕಳನ್ನ ಬೆಳೆಸೋದು, ಮಕ್ಕಳಿಗೆ ಪಾಠವನ್ನು ಹೇಳೋರು ಮೊದಲನೇ ತಾಯಿ ನೀವು. ಹಾಗಾಗಿ ನಾವು ಯಾವತ್ತು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಬೇಕು, ಮೂಢನಂಬಿಕೆ ಮೌಢ್ಯತೆ ನಾವು ಮಾಡದೇ ಇದ್ರೆ ನಮ್ಮ ಮಕ್ಕಳು ಮಾಡಕ್ ಬರಲ್ಲ. ಅದೇ ನೀವು ಏನಂತಂದ್ರೆ ದೇವ್ರಿಗೆ ಹೋಗ್ತೀರಿ, ದೇವ್ರಿಗೆ ಹೋಗ್ತಾರೆ ಏನ್ ಕಲ್ಸಂತ ಹೇಳಿ ನಾವು ಇಲ್ಲಿಂದ ಯಾವ್ದೋ ದೇವ್ರಿಗೆ ಮುಡಿ ಕಟ್ತೀರಿ, ಮುಡಿ ಕಟ್ಟಿದ ರೊಕ್ಕ ರೂಪಾಯಿ ಎಲ್ಲ ತೆಗೆದಿಡ್ತೀರಿ, ಹೋಗಿ ದೇವ್ರಿಗೆ ಏನಾದ್ರು ಕೊಟ್ಟು ಬರ್ತೀರಿ. ದೇವ್ರಿಗೆ ಕೊಟ್ಟು ಬರದ ಮೇಲೆ ಅದೇ ರೊಕ್ಕ ರೂಪಾಯಿ ತೆಗೆದಿಟ್ಟು ನಿಮ್ಮ ಮಕ್ಕಳು ಸಾಲಿಗೆ ಕೊಡ್ರಿ, ಸಾಲಿಗೆ ಓದಿಸ್ರಿ. ಚಲೋ ಶಿಕ್ಷಣ ದೇವ ಇವತ್ತು ಖಾಸಗೀಕರಣದಲ್ಲಿ ಇದೇವ, ಇವತ್ತು ಸರ್ಕಾರಿಯಲ್ಲಿ ಇದಾವ, ಸಾಲಿಗೆ ಕೊಡ್ರಿ. ಮಕ್ಕಳಿಗೆ ಸಾಲಿಗೆ ಎಟ್ರ ಖರ್ಚು ಮಾಡ್ರಿ. ಸಾಲ ಮಾಡಿದ್ರೆ ಮಕ್ಕಳಿಗೆ ಸಾಲಿಗೆ ಓದಿಸ್ರಿ. ಅದ್ರ ಸಾಲ ಮಾಡಿ ದೇವ್ರು ಮಾಡಬೇಡ್ರಿ, ಸಾಲ ಮಾಡಿ ದೇವ್ರು ಮಾಡಬೇಡ್ರಿ, ಸಾಲ ಮಾಡಿ ಮಕ್ಕಳಿಗೆ ಸಾಲಿ ಓದಿಸ್ರಿ. ಅದು ನಿಮ್ಮ ಮಕ್ಕಳಿಗೆ ಆಗ್ತದೆ. ಯಾಕಂದ್ರೆ ದೇವ್ರ ಗುಡಿ ಮನೆಗೆ ಜಗಲಿ ಅವು ಎಲ್ಲ ಭಾಳ ಇಟ್ಟಿರ್ತೀರಿ. ಅವನ್ನೇನಾದ್ರೆ ಪುಸ್ತಕ ಖರ್ಚು ಮಾಡ್ರಿ. ಒಂದು ಮನಿ ದೇವ್ರಿಗೆ ಬಿಟ್ಟಿರಲ್ಲ, ಅದನ್ನೇನಾದ್ರೆ ಪುಸ್ತಕದ ಭಂಡಾರ ಇಟ್ರಿ, ಒಂದು ಪುಸ್ತಕ ಇಟ್ಬಿಟ್ರಿ. ನಿಮ್ಮ ಮಕ್ಕಳು ಸಾಕಷ್ಟು ಎಷ್ಟು ಮಂದಿ ಮಕ್ಕಳು ಅಷ್ಟು ಮಂದಿ ಓದ್ಲಿ. ಅದೇ ಒಂದು ಗ್ರಂಥಾಲಯ ಆಗಲಿ, ದೇವರ ಜಗಲಿಯನ್ನೇ ಒಂದು ಗ್ರಂಥಾಲಯ ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮಗೆ ಕಿವಿಮಾತು ಹೇಳ್ತಾರೆ. ತಾವೆಲ್ಲರೂ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ನಾವು ಬಂದ್ರೆ, ಶಿಕ್ಷಣ ಅಂತಕ್ಕಂಥ ಒಂದು ಬಹು ಮುಖ್ಯವಾದಂತಹ ವಿಷಯ. ಇವತ್ತು ಭಗವಾನ್ ಬುದ್ಧರ 2577ನೆಯ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ಈ ವೇದಿಕೆಯನ್ನು ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ತಿರುಪಾಳ ಮುನ್ರಾಜಣ್ಣವರೇ, ವೇದಿಕೆ ಮೇಲೆ ಆಸೀನರು ಆಗಿರುವಂಥ ನಾಗಣ್ಣವರೇ, ಮುನ್ನಾರಣ್ಣವರೇ, ಕ್ರಾಂತಿ ಗೋವಿಂದ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರರೇ, ಮುಂಭಾಗದಲ್ಲಿ ಕೂತಿರುವಂಥ ನನ್ನ ಅಕ್ಕ ತಂಗಿಯರ ತಾಯಿಯಂದಿರೇ, ಮಾಧ್ಯಮ ಮಿತ್ರರೇ,
ಇವತ್ತು ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಇವತ್ತು ನಡೆಸ್ಕೊಟ್ಟಿದ್ದಾರೆ ಅಂದರೆ ಮುನ್ರಾಜಣ್ಣ ಅವರು. ಅಣ್ಣ ಹೇಳ್ತಾ ಇದ್ರು ಅವರೊಬ್ಬರೇ ಏನೋ ಅವ್ರ ಸಂಘಟನೆಯಿಂದ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡ್ಬಿಟ್ವಿ. ಇಲ್ಲ, ಒಕ್ಕೂಟದಿಂದ ಮಾಡೋಣ ಅಂತ ಹೇಳಿದರೆ ಭಗವಾನ್ ಬುದ್ಧರ ಜಯಂತಿಯನ್ನು ಆನೇಕಲ್ ತಾಲೂಕಿನಲ್ಲಿ ಒಂದು ಮಾದರಿಯಾಗಿ ಮಾಡ್ಬೋದಾಗಿತ್ತು. ಅಣ್ಣ ಅವರು ನಮಗೆ ಮಾಹಿತಿ ಕೊರತೆ ಇತ್ತು. ಚಿಂತೆ ಏನಿಲ್ಲ, ಮುಂದಿನ ದಿನಗಳಲ್ಲಿ ಒಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಯಾಕಂದರೆ ಭಗವಾನ್ ಬುದ್ಧರು ಈ ದೇಶದಲ್ಲಿ ಹುಟ್ಟಿ ಇಡೀ ಪ್ರಪಂಚಕ್ಕೆ ಬೆಳಕಾಗಿದ್ದಾರೆ. ಬೆಳಕಾಗಬೇಕಾದ್ರೆ ತಮಾಷೆ ವಿಚಾರ ಅಲ್ಲ ಅದು. ಅವರು ರಾಜರಾಗಿದ್ದಂಥವ್ರು, ಚಿನ್ನದ ಸ್ಪೂನ್ ತಿಂತಾ ಇದ್ದಂಥವ್ರು, ಇಡೀ ರಾಜ್ಯ ಅರಮನೆ ಬಿಟ್ಟು ಈ ಜನಾಂಗದ ಕಷ್ಟಗಳನ್ನು ನೋಡಿ ದೇವರಿದ್ರೆ ದೇವರ ಹತ್ರ ವರ ಪಡೆದು ಈ ಜನಾಂಗನ ಉದ್ಧಾರ ಮಾಡೋಣ ಅಂತ ಅವ್ರ ಮನೆ ಬಿಟ್ಟು ಹೊರಗಡೆ ಹೋಗಿ 6 ವರ್ಷ ತಪಸ್ಸು ಮಾಡ್ತಾರೆ. ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮ ಎಲ್ಲರಿಗೋಸ್ಕರ ಮಾಡೋಕ್ಕೆ ಅವರು ತಪಸ್ಸಿಗೆ ಹೋಗ್ತಾರೆ. 6 ವರ್ಷ ತಪಸ್ಸು ಮಾಡಿದ್ರು ಅವ್ರಿಗೇನು ದೇವರು ಕಾಣಿಸ್ಲಿಲ್ಲ, ದೇವ್ರಿಗೂ ಕೈ ಸಿಕ್ಕಿಲ್ಲ, ದೇವ್ರು ಇದ್ದಾರೆ ಅಂತಲೂ ಗೊತ್ತಿಲ್ಲ. ಕಡೆ ಪರಿಸ್ಥಿತಿಯಲ್ಲಿ ಅವರು ಸಾಯೋ ಪರಿಸ್ಥಿತಿ ಬಂದ್ಬಿಡ್ತಾರೆ. ಮೂಳೆ ಮಾಂಸ ಎಲ್ಲ ಅಂಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಾಯೋಂಥ ಮಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ನದಿ ತೀರದಲ್ಲಿ ಹೋಗ್ಬಿಟ್ಟು ಅವ್ರು ಕುತ್ಕೊಂಡು ಧ್ಯಾನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸುಜಾತ ಅಂತ ಒಂದು ಹೆಣ್ಣು ಮಗಳು ಅವ್ರಿಗೆ ಪಾಯಸ ಕೊಡ್ತಾರೆ. ಅರಳಿಕಟ್ಟೆಗೆ ಪೂಜೆ ಮಾಡಿ ಆ ಪ್ರಸಾದ ಕೊಟ್ಟಾಗ ಆ ಪ್ರಸಾದ ತಿಂದು ಜ್ಞಾನೋದಯ ಆಗ್ತದೆ. ನಾನು ಜೀವಂತವಾಗಿರಬೇಕು, ನಾನು ಧ್ಯಾನ ಮಾಡ್ತಾ ಇದ್ರೆ ದೇವ್ರು ನಂಬ್ಕೊಂಡೋದ್ರೆ ನನಗೇನು ಸಿಗೋದಿಲ್ಲ. ಧ್ಯಾನ ಮಾಡಬೇಕು, ನನ್ನ ಮನಸ್ಸಿಗೆ ನನಗೆ ಒಳ್ಳೇದಾಗಬೇಕು, ಒಳ್ಳೆ ಜ್ಞಾನ ಬರಬೇಕಂತ ಮಾಡಬೇಕು. ಆದರೆ ನಾನು ಸ್ವಲ್ಪ ತಿನ್ನಬೇಕು, ನಾನು ಜೀವಂತವಾಗಿರಬೇಕು. ಈ ಕಷ್ಟಗಳಿಗೆ ದೇವರು ಯಾವುದೇ ಕಾರಣಕ್ಕೆ ಬಂದು ಭಾಗಿಯಾಗಲ್ಲ, ನಿಮ್ಗೆ ಅನುಕೂಲ ಆಗಲ್ಲ. ದೇವರ ಕಡೆಯಿಂದ ನಂಬ್ಕೊಂಡು ಹೋದ್ರೆ ನೀವೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅದೇ ಸ್ಥಿತಿಗಿಂತ ಇನ್ನ ಹೀನವಾಗಿರ್ತೀರ ಹೊರತು ಇನ್ನದ್ರಿಂದ ವೈಜ್ಞಾನಿಕ ಕಡೆ ಬರೋಕ್ಕಾಗಲ್ಲ ಅಂತ ಹೇಳಿ ಯಾವತ್ತು ಜ್ಞಾನೋದಯ ಆಗಿ ರಾಜ್ಯದ ಜಿಲ್ಲೆಯ ನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಏನು ಆಯೋಜನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ 2587ನೇ ಜಯಂತ್ಯೋತ್ಸವ ಅಂಗವಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಇಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ವಿವಿಧ ಸಂಘಟನೆಯ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಭಗವಾನ್ ಬುದ್ಧರ ಏನು ಒಂದು ಇದಿತ್ತು, ಭಗವಾನ್ ಬುದ್ಧರ ಒಂದು
ಮೂಢನಂಬಿಕೆ ಮೌಢ್ಯತೆಯನ್ನು ವಿರೋಧಿಸಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ವೇದಿಕೆಯನ್ನು ಇಟ್ಕೊಂಡು ಮಾತನಾಡಿದ್ದೇವೆ. ಹಾಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ನಮ್ಮ ಮಕ್ಕಳು ಎಲ್ಲರೂ IAS IPS ಆಗ್ಬೇಕಂತಕ್ಕಂಥ ಗುರಿಯನ್ನು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಕಿವಿಮುಡಿಸುವಂಥ ಮಾತನ್ನು ನಾವು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಮಾಧ್ಯಮ ಮಿತ್ರರೇ, ಏನು ಈ ದಿನ 12/5/2025 ಇದು ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮ. ಇದನ್ನು ಜಿಗಣಿ ಏನೊಂದು APC ಸರ್ಕಲ್ನ ಬೀಯಿಂದ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ. ನನ್ನ ಹೆಸರು TM ಮುನ್ರಾಜ್ ಅಂತೇಳಿ, ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರು. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಶಿಕ್ಷಣ ಸಂಘಟನೆ ಹೋರಾಟ. ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು. ಯಾಕಂದರೆ ಏನು ಈ ಒಂದು ಶೋಷಿತ ವರ್ಗ ಇದೆಯಲ್ಲ, ಈ ಶೋಷಿತ ವರ್ಗ ತುಳಿತಕ್ಕೆ ಒಳಗಾಗ್ತಾನೆ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಮೊಟ್ಟ ಮೊದಲು ತಥಾಗತ ಗೌತಮ ಬುದ್ಧರು ಸಮಾನತೆಯನ್ನು ಕೊಟ್ಟಂಥವ್ರು. ಅಂಥ ಒಬ್ಬ ನಾಯಕನನ್ನು ನಾವು ನೆನೆಯಲೇಬೇಕು. ಹಾಗಾಗಿ ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನೂ ಸಹ ಒಟ್ಟಿಗೆ ಎರಡೂ ಕಾರ್ಯಕ್ರಮವನ್ನು ಒಟ್ಟಿಗೆ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದರೆ ಬಾಬಾ ಸಾಹೇಬರು ಏನು ಈ ಒಂದು ತುಳಿತಕ್ಕೆ ಒಳಗಾದಂಥ ಮೂಲ ನಿವಾಸಿಗಳಾದಂಥ ನಮಗೆ ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಅನುಭವಿಸ್ತಾನೆ ಇದ್ದೀವಿ. ಹಾಗಾಗಿ ಕಾರಣ ಏನಂದರೆ ಇಲ್ಲಿ ಇರತಕ್ಕಂಥ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗ, ಇವರು ನಮ್ಮನ್ನು ಈಗಲೂ ಸಹ ಹೀನ ಸ್ಥಿತಿಗೆ ತಳ್ತಾನೆ ಇದ್ದಾರೆ. ಹಾಗಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ಸರಿಯಾಗಿ ಜಾರಿ ಆಗಿದ್ದಲ್ಲಿ ಇಲ್ಲಿ ಬಡತನ ಅನ್ನೋದು ಇರ್ತಾ ಇರಲಿಲ್ಲ, ಇಲ್ಲಿ ಜಾತಿ ಅನ್ನೋದು ಇರ್ತಾ ಇರಲಿಲ್ಲ. ಹಾಗಾಗಿ ಒಂದು ಸಮಾನತೆಯನ್ನು ಬೇಕು ಅಂದರೆ ಒಂದು ಸಮಾನವಾದ ಒಂದು ಹಕ್ಕುಗಳನ್ನು ನಾವು ಪಡಿಬೇಕಾದ್ರೆ ಹೋರಾಟನೇ ನಮಗೆ ಮುಖ್ಯ ಆಗಿದೆ. ಜೊತೆಗೆ ಈಗಲೂ ಸಹ ಒಂದು ಅಸ್ಪೃಶ್ಯತೆ ತಾಂಡವಾಡ್ತಾನೆ ಇದೆ. ಕೆಲವು ಬಾಗಿಲಲ್ಲಿ ಈಗಲೂ ಸಹ ದೇವಸ್ಥಾನಗಳಿಗೆ ಬಿಡ್ತಾ ಇಲ್ಲ. ಹಾಗಾಗಿ ನಮಗೆ ದೇವಸ್ಥಾನನೂ ಬೇಡ, ಆ ದೇವರು ಬೇಡ. ನಮಗೆ ಭಗವಾನ್ ಬುದ್ಧರೇ ನಮಗೆ ದೇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ವಿಶ್ವಜ್ಞಾನಿ. ಆ ಜ್ಞಾನವನ್ನು ಕೊಟ್ಟಂತಹ ಮಹಾನಾಯಕರನ್ನು ನೆನೆಯೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಭಾಳಷ್ಟು ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ, ಇವತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇವತ್ತೊಂದು ಬುದ್ಧರ ಜಯಂತಿ ಕಾರ್ಯಕ್ರಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿ ಭಾಳ ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಜಿಲ್ಲಾ ಸಮಿತಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಆತ್ಮೀಯ ಸಂಘಟನೆಯ ಹೋರಾಟದ ಬಂಧುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ, ಸ್ನೇಹಿತರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ ಏನಿದೆ, ಇದು ಭಗವಾನ್ ಬುದ್ಧರ ಆದರ್ಶ ಮತ್ತು ಅವರ ಒಂದು ತಾಳ್ಮೆ, ಅಹಿಂಸೆಯ ಆದಿಯಲ್ಲಿ ಬಂದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಆದರ್ಶಗಳು. ಈ ದೇಶದಲ್ಲಿ, ಭಾರತದಲ್ಲಿ ಅನೇಕ ಧರ್ಮ, ಜಾತಿ, ವರ್ಗಗಳು ಇದ್ದರೂ ಕೂಡ ಇವತ್ತು ಏನು ಅಸ್ಪೃಶ್ಯತೆ, ಅಧರ್ಮ ನೀತಿಗಳು ತಾಂಡವವಾಡ್ತಾ ಇದೆ. ಆದರೆ ಒಂದು ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಬುದ್ಧರ ಹುಟ್ಟಿದಂಥ ನಾಡಲ್ಲಿ ಇವತ್ತು ಶಾಂತಿ ಪಾಲನೆ ಆಗಬೇಕು, ಪ್ರತಿಯೊಬ್ಬರೂ ಕೂಡ ಸಮಾನರು ಅಂತಕ್ಕಂಥ ದೃಷ್ಟಿಕೋನ ಇದ್ದರೆ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾರತದಲ್ಲಿ ಬುದ್ಧನ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಅನೇಕ ದೇಶಗಳಲ್ಲಿ ಇವತ್ತು ಅಶಾಂತಿಯನ್ನು ತುಂಬಿದೆ.
ಇದೆಲ್ಲ ಕೂಡ ಹೋಗಲಾಡಿಸ್ಬೇಕಾದ್ರೆ ಅಹಿಂಸಾ ಮಾರ್ಗ ಮತ್ತು ಧರ್ಮ ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಟ್ಟಿದೆ. ಆದರೆ ಅದನ್ನು ಮರೆತು ಇವತ್ತು ಅನೇಕ ಧರ್ಮಗಳ ಜಾತಿಗಳ ಒಂದು ವಿಷ ಕೋಮುವಾದ ಸೃಷ್ಟಿ ಮಾಡಿರ್ತಕ್ಕಂಥ ಭಾರತದಲ್ಲಿ ಬುದ್ಧನ ಮಾರ್ಗದರ್ಶನ ಪಂಚಶೀಲ ತತ್ವಗಳು ಆದರ್ಶವಾಗಬೇಕಾಗಿದೆ. ಆ ಬುದ್ಧನ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಂತಿಯ ಸಂದೇಶ ಏನಪ್ಪ ಬುದ್ಧರ ಪಾಲನೆ ಮಾಡಲೇಬೇಕಾಗ್ತದೆ. ಇವತ್ತು ವಿದ್ಯೆಗೆ ಮಹತ್ವವನ್ನು ಕೊಡಬೇಕಾಗ್ತದೆ, ವಿಚಾರಗಳಿಗೆ ಮಹತ್ವವನ್ನು ಕೊಡಬೇಕಾಗ್ತದೆ. ಎಲ್ಲರೂ ಜಾತಿ ಧರ್ಮಗಳನ್ನು ಬಿಟ್ಟು ಭಾರತವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಜಾತಿ ಬಿಟ್ಟು ದೇಶ ಕಟ್ಟುವಂತಕ್ಕಂಥ ಒಂದು ಸಂದೇಶನ ಕೊಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರ ಯಾರಿಗೆ ಇವತ್ತು ಒಂದು ಜವಾಬ್ದಾರಿಯನ್ನು ನಮ್ಮ ಸಂಘಟನೆಯಿಂದ ಕೊಟ್ಟಿದೆ ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಂಘಟನೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಒಂದು ಪ್ರಾಮಾಣಿಕವಾದ ಸಂಘಟನೆ ಇದೆ, ಒಂದು ಪ್ರಾಮಾಣಿಕವಾದ ಹೋರಾಟಗಳನ್ನು ಕೈಗೆತ್ತಿಕೊಳ್ತಾ ಇದೆ, ಒಂದು ನ್ಯಾಯಬದ್ಧವಾದ ಒಂದು ಸಂಘಟನೆ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ನ್ಯಾಯಬದ್ಧವಾದ ಒಂದು ಹೋರಾಟಕ್ಕೆ ನಮ್ಮೆಲ್ಲರ ಜೊತೆ ಸಹಕಾರ ಮಾಡಬೇಕು ಅಂತಕ್ಕಂಥ ಕೇಳ್ಕೊಳ್ತಾ ನಿಮಗೆ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಹೋರಾಟದ ಮುಖಾಂತರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಂಘಟನೆ ಒಂದು ಗಟ್ಟಿಗೊಳಿಸುವಂಥ ಕಾರ್ಯಕ್ರಮ ಮಾಡೋಣ. ನಮಗೆಲ್ಲರೂ ಕೂಡ ವಿದ್ಯೆ ಜೊತೆಗೆ ಬುದ್ಧನ ಆದರ್ಶಗಳನ್ನು ಪಾಲನೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಬಾಬಾ ಸಾಹೇಬರ ಒಂದು ವಿಚಾರಗಳನ್ನು ಮೈಗೂಡಿಸೋದ್ರ ಮುಖಾಂತರ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ನಾವು ದೊಡ್ಡ ಮಟ್ಟದ ಒಂದು ಆದರ್ಶವನ್ನು ಜಗತ್ತಿಗೆ ನಮ್ಮ ದೇಶಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ